ಈ ಮೊನ್ನೆ ಒಂದು ಸಿನಿಮಾ ಸೂಪರ್ ಹಿಟ್ ಆಯಿತು RRR ಅಂತ. ಅದು ರಾಜಮೌಳಿ, ರಾಮ್ ಚರಣ್ ಆ್ಯಂಡ್ NTR. ಸೊ RRR ಅಂತ ಇಟ್ರು. ನಾವು ಕನ್ನಡದಲ್ಲಿ ಯಾಕೆ SSS ಅಂತ ಮಾಡಬಾರ್ದು? ಶೇಷಾದ್ರಿ, ಸೃಜನ್ನು, ಸತಿ, ಸುಲೋಚನ. ಸೊ ಹಾಗಾಗಿ ನಮ್ಮ ವರ್ಕಿಂಗ್ ಟೈಟಲ್ SSS ಅಂತ ಇರಲಿ, ಎಲ್ಲದಕ್ಕೂ ಎಸ್ ಅಂತ ನಾವು ಪರಿಗಣಿಸ್ಕೊಂಡು ಮುಂದೋಗೋಣ. ಮುಂದಿನ ವರ್ಷ ಮಾಡೋಣ, ಮಂಗಳವಾರ ಒಂದು ದಿನ ಶುರು ಮಾಡೋಣ. ಅಲ್ಲ, ಮಂಗಳವಾರ 7:30ಗೆ ಇದೇ ಒಂದು ಫಸ್ಟ್ ಶೋ. ಯಾವಾಗಲೂ ಬೆಳಗ್ಗೆ 7:30 ಆಗುತ್ತೆ. ನಾವು ಸಂಜೆ 7:30 ತಾತ ಅವ್ರು ಶುರು ಮಾಡಿದ್ರು. 92ನೇ ವರ್ಷಕ್ಕೆ ಅದನ್ನ ಟ್ರೈ ಮಾಡೋಣ. ಬಟ್ ಇವಾಗ ಇದರಲ್ಲಿ ಅಭಿನಯ ಮಾಡೋದು ಎಂಥ ದೊಡ್ಡ ಜವಾಬ್ದಾರಿ, ಅದು ಎಷ್ಟು ಕಷ್ಟಪಡಬೇಕು, ಅದರ ನಿಟ್ಟಿನಲ್ಲಿ ಎಷ್ಟು ಶ್ರಮ ಪಡಬೇಕು ಅನ್ನೋದು ನನ್ಗೆ ಗೊತ್ತಿದೆ. ಆದರೆ ಅದಕ್ಕಿಂತ ದುಪ್ಪಟ್ಟು 10 ಪಟ್ಟು ಶ್ರಮ ನಮ್ಮ ನಿರ್ದೇಶಕರ ಮೇಲಿದೆ. ಯಾಕಂದ್ರೆ ಸ್ಕ್ರಿಪ್ಟ್ ಇಲ್ಲ, ಏನೂ ಗೊತ್ತಿಲ್ಲ ನಮಗೆ. ಹಾಡುಗಳು ಯಾವ ರೀತಿ ನಾವು ಇನ್ಕಾರ್ಪೊರೇಟ್ ಮಾಡ್ಕೋತೀವಿ ಏನೇನೂ ಗೊತ್ತಿಲ್ಲ. ಆಮೇಲೆ ನಾನು ಇದಕ್ಕೆ ಯಾವ ರೀತಿ ನಾನು ಕೇಳ್ತಾ ಇದ್ದೆ, ಸರ್ ತಾತಂದೊಂದು 2 ಕ್ಲಿಪ್ಪಿಂಗ್ಸ್ ನೋಡಿದ್ದೀನಿ, ಅದೇ ರೀತಿ ಅಭಿನಯ ಮಾಡ್ಬೇಕಾ, ನಾನಿವಾಗ ಅದಕ್ಕೆ ತಾಲೀಮ್ ಮಾಡಬೇಕಾಗಿದೆ. ಐ ಶುಡ್ ಗೋ ಅಂಡ್ ಟೇಕ್ ಸಂಬಡೀಸ್ ಹೆಲ್ಪ್. ನನಗೆ ಈ ಥರದ್ದೆಲ್ಲ ಇದೆ. ಸೊ ಹಾಗಾಗಿ ಈ ಒಂದು ವಿಷಯ ನಮ್ಮ ಹೆಮ್ಮೆ ಆಗಿರಲಿ. ಆ್ಯಂಡ್ ಇದರಲ್ಲಿ ನಾವು ಯಾವತ್ತೂ ಚರ್ಚೆ ಮಾಡಿಲ್ಲ ಸರ್. ಇದಕ್ಕೆ ಬೇರೆ ಯಾರೇನು ಮಾಡಬೇಕಾಗಿತ್ತು, ಸರ್ಕಾರ ಏನು ಮಾಡಬೇಕಾಗಿತ್ತು, ಏನು ಕತೆ, ನಮಗೇನು ನಾವೇನು ಮಾತಾಡಿಲ್ಲ. ಇದು ನಾನು ಒಬ್ಬ ಜವಾಬ್ದಾರಿಯುತ ಒಬ್ಬ ನಟನಾಗಿ, ಒಬ್ಬ ಮೊಮ್ಮಗನಾಗಿ, ಮಗನಾಗಿ, ಒಬ್ಬ ಕಲಾವಿದನಾಗಿ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೂಡ ಹೇಳ್ತಾ ಇದ್ದೀನಿ. ಇದು ನಮ್ಮ ಜವಾಬ್ದಾರಿ, ನಾವು ಮಾಡೋಣ. ಸತಿ ಸುಲೋಚನ ಮಾತ್ರ ಅಲ್ಲ, ಸತಿ ಸುಲೋಚನ ಆದ ನಂತರವಾದ ಸಿನಿಮಾಗಳಿಗೂ ನಾವು ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೋಬಹುದು, ಮಾಡರ್ನೈಸ್ ಮಾಡ್ಕೋಬಹುದು. ಬಟ್ ಆ ರೆಫರೆನ್ಸ್ ಇಟ್ಕೊಂಡು ಮಾಡಿದಾಗ ತುಂಬಾ ಇದೆ. ಖಂಡಿತವಾಗ್ಲೂ ನಿಜ. ನಾನು ಬೆಳಗ್ಗೆ ಹೇಳಿದೆ ಬಾಬು ಸರ್, ನಾನು ಹೇಳಿದೆ, ಇತಿಹಾಸ ಇಲ್ಲದೆ ಇರುವಂತಹ ದೇಶಗಳು ಯಾವುದೂ ಉದ್ಧಾರ ಆಗಿಲ್ಲ. ಅದು ತುಂಬಾ ಬಡತನದಲ್ಲಿದೆ. ಯಾಕಂದ್ರೆ ಒಂದು ಇತಿಹಾಸ ಇದ್ದಾಗ, ಇವಾಗ ಹಂಪಿ ನೋಡೋದಕ್ಕೆ ಜನ ಬರ್ತಾರೆ, ತಾಜ್ ಮಹಲ್ ನೋಡೋದಕ್ಕೆ ಬರ್ತಾರೆ, ಆಮೇಲೆ ಎಷ್ಟೋ ದೇವಸ್ಥಾನಗಳನ್ನ ನೋಡೋದಕ್ಕೆ ಬರ್ತಾರೆ. ಬಂದಾಗ ಅದೊಂದು ಇತಿಹಾಸ ಇರುತ್ತೆ. ಸೊ ವಿ ಹ್ಯಾವ್ ಸೋ ಮೆನಿ ಪೀಪಲ್ ಅಟ್ರಾಕ್ಟಿಂಗ್. ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಏನಕ್ಕೆ ಹೋಗ್ಬೇಕು, ಒಂದು ಇತಿಹಾಸ ಇದೆ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ. ಆದ್ರೆ ಇವಾಗ ನೀವು ಹೇಳಿ, ಸಿರಿಯಾಗೆ ಹೋಗ್ತೀರಾ, ನೈಜೀರಿಯಾಗೆ ಹೋಗ್ತೀರಾ, ಅಲ್ಲಿ ಏನಾದರೂ ಒಂದು ಇತಿಹಾಸ ಇದೆಯಾ, ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಲ್ಲ. ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾದ ಇತಿಹಾಸವನ್ನ ಉಳಿಸುವಂತ ಪ್ರಯತ್ನ ನನ್ನ ಬಾಯಿಂದ ಬಂದರೆ ತುಂಬ ಅದೇನಾದ್ರು ಡ್ರಾಮ್ಯಾಟಿಕ್ ಅಂತ ಅನ್ಸುತ್ತೆ. ಆದರೆ ಥಾಟ್ ಮಾತ್ರ ನಾನು ಡ್ರಾಮಟೈಸ್ ಮಾಡ್ತಾ ಇಲ್ಲ, ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ನನ್ನ ಸಂಪೂರ್ಣವಾದ ನಂಬಿಕೆ ನಾನು ಶೇಷಾದ್ರಿ ಸರ್ ಮೇಲೆ ಇಟ್ಟಿದ್ದೀನಿ. ಆ್ಯಂಡ್ ಈ ಸಿನಿಮಾ ಎಷ್ಟು ಯಶಸ್ಸು ಕಂಡ್ತೋ, ನಾವು ಮಾಡುವಂಥ ಸಿನಿಮಾ ಅದೇ ಯಶಸ್ಸು, ನಾಟ್ ಇನ್ ಎಕನಾಮಿಕ್ಸ್ ಬಟ್ ಜನರ ಮನಸ್ಸಲ್ಲಿ ಉಳ್ಕೊಡುವಂಥ ಒಂದು ಪ್ರಯತ್ನ ಆಗಲಿ ಅನ್ನೋದು ನಮ್ಮ ಒಂದು ಆಸೆ. ಸೊ ತಾವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಸತಿ ಸುಲೋಚನಾ ಲೋಕೇಶ್ ಪ್ರೊಡಕ್ಷನ್ಸ್ಗೆ ಇಟ್ ಈಸ್ ನಾಟ್ ಅ ಕಮರ್ಷಿಯಲ್ ಎಂಟಿಟಿ, ಇಟ್ ಈಸ್ ಅಬ್ಸಲ್ಯೂಟ್ಲಿ ನಮ್ಮ ಜವಾಬ್ದಾರಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.